ದೇವ್ರಿ ಏನ್ ಮಾಡ್ಬೇಕು ಅಂತ ಹೇಳ್ಬೇಕು ಆಟೆಯ. ನಾವು ಹೇಳಿದಷ್ಟು ಹೇಳಿದ್ದೇವ, ಆದ್ರೆ ಅಣ್ಣನ ವಿಷಯ ಗೊತ್ತುಂಟಲ್ಲ, ಒಂದು ಸಲ ಡಿಸೈಡ್ ಆದ್ರೆ ಅವ್ರ ಮಾತೆ ಅವರೇ ಕೇಳುವುದಿಲ್ಲ. ಅಲ್ಲ ಕಣ್ರಲ್ಲ, ಯಾವಾಗಲೂ ಹಳಿ ಅಂದ್ರೆ ಗಂಟ್ಕೊಂಡು ಓಡಾಡ್ತಿರ್ತೀರಿ. ಅಣ್ಣ ಹಿಂಗ್ ಮಾಡ್ಬೇಡ್ರ ಅಣ್ಣ ಅಂತ ಒಂದು ಮಾತು ಹೇಳೋದಲ್ವೇನ್ರಲ್ಲ. ಓ ಒಳ್ಳೆ ಹೇಳಿದ್ರಿ ನೀವು. ನಾವೇನಾದ್ರೂ ತಡೆದ್ರೆ ನಮ್ಮ ಕತೆ ಅಷ್ಟೇ. ಆಮೇಲೆ ನಂಗೆ ಯಾಕೋ ನೀವುಗಳೇ ಹಿಂಗೆ ಮಾಡೋಣ ಅಂತ ಎತ್ಕಡ್ತಾ ಇದೀರಿ ಅನ್ಸ್ತಾಯ್ತು. ಅಣ್ಣ ಏನ್ ಚಿಕ್ಕ ಮಗುನ ಗೋಪಾಲಣ್ಣ. ನಾವು ಬ್ಯಾಡ ಅಂದ್ಕೂಡ್ಲೆ ಬುಡಕ್ಕೆ, ಮಾಡೋ ಅಂದ್ಕೂಡ್ಲೆ ಮಾಡಕ್ಕೆ. ಜೈಲಿಗೆ ಹೋಗೋದು ಬ್ಯಾಡ ಅಂತ ಹೇಳಿದ್ರು ನನ್ನ ಮಾತು ಕೇಳಿದ್ರು ಅವರು. ಅಲ್ಲ ಕಣ್ರಪ್ಪ, ಈಗ ಸಿರಿ ಎಲ್ಲೋಗವ್ನೆ ಅದನ್ನಾದ್ರೂ ಹೇಳಿ. ಅಣ್ಣ ಯಾವ ಜಾಗಕ್ಕೆ ಹೋಗವ್ರೆ ಅಂತ ಗೊತ್ತಿಲ್ಲ, ಆದ್ರೆ ಉದ್ದೇಶ ಮಾತ್ರ ಗೊತ್ತು. ಅಮ್ಮ ಮಗನ್ ಪ್ರಾಣ ತೆಗಿಯಕ್ ಹೋಗೋರು ಅನ್ನೋದು ಗ್ಯಾರಂಟಿ ಕಣ್ರವ್ವ. ಪುಟ್ಟಕ್ಕ ಪುಟ್ಟಕ್ಕ ಪುಟ್ಟಕ್ಕ, ಏನ್ ಗೌಡ್ರೆ, ಏನಾಯ್ತು? ಊರಾಚೆ ದೊಡ್ಡ ಮರದಲ್ಲಿ 2 ಹೆಣಗಳು ನೇತಾಡ್ತಾ ಇದ್ದು. ಒಂದು ಕಲಿದು ಇನ್ನೊಂದು ಸಿಂಗಾರಮ್ಮಂದು ಅಂತ ಜನ ಎಲ್ಲ ಮಾತಾಡ್ಕೋತಾವ್ರೆ. ಅಯ್ಯೋ, ಯಾರು ಅಡ್ಡ ಬಂದ್ರು ಬಿಡಂಗಿಲ್ಲ, ಮುಗ್ಸೋದಂತೂ ಪಕ್ಕ. ಏನಣ್ಣ ಹಿಂಗ್ ಬರ್ತವ್ರೆ? ಪಕ್ಕ ಕಂಟಿ ಅಣ್ಣಂತ ಕೆಲಸ, ಇಬ್ರು ಮಣ್ಣಾಗೋದು ಪಕ್ಕ. ಅಲ್ಲ ಗೌಡ್ರೆ, ಗೊಂಬೆ ಅಂತ ಹೇಳೋದಲ್ವಾ, ಎಣ ಅಂದ್ರೆ ಕೂಸರಾಟನೇ ನಿಂತೋಗಿದ್ದಂಗೆ. ಗೋಪಾಲಣ್ಣ, ನನಗೂ ಗೊತ್ತಿಲ್ಲ, ಯಾರೋ ಮಾತಾಡೋದು ಕೇಳಿಸ್ಕೊಂಡು ಬಂದು ಹೇಳ್ಬಿಟ್ಟೆ. ಪುಟಮೆ ಅಂತದ್ ಏನಾಗಿಲ್ಲ, ರೆಡಿ ಹೊರಡುಮ. ಏನೋ ನಿಮ್ಮ ಅಳಿಯ ತುಂಬಾ ಒಳ್ಳೆಯವನು ಅಂತಿದ್ರಿ, ಈಗ ಗೊತ್ತಾಯ್ತಾ ಎಷ್ಟು ಒಳ್ಳೆಯವನು ಅಂತ? ಅವನು ಸಿಂಗಾರಮ್ಮ ಕಲಿಗ್ ಮಾತ್ರ ವಾರ್ನಿಂಗ್ ಕೊಟ್ಟಿಲ್ಲ, ನನಗೂ ವಾರ್ನಿಂಗ್ ಕೊಟ್ಟಿದ್ದಾನೆ. ಅಯ್ಯಯ್ಯೋ, ನೀವು ಹಂಗೆಲ್ಲ ತೆಪ್ಪ ತಿಳ್ಕೊಬಿಡಿ ಮೇಡಮ್ ಅವರೇ. ನಾನ್ ಸರಿಯಾಗೇ ತಿಳ್ಕೊಂಡಿದ್ದೀನಿ. ನನ್ನಿಂದಾನು ಅವನ್ನ ತಡೆಯಕ್ಕಾಗಲ್ಲ ಅಂತ ಹೇಳಿದ್ದಾನೆ. ಅವನೇ ಸವಾಲ್ ಹಾಕುವಾಗ ನಾನ್ ಸುಮ್ನೆ ಕುತ್ಕೊಳ್ಳಲ್ಲ. ಹಲೋ, ನಾನು SP ಸೂರ್ಯ ಮಾತಾಡ್ತಾ ಇರೋದು. ಆ ಕಂಟಿ ಎಲ್ಲೇ ಇದ್ರು ವಿತಿನ್ 24 hours ನಮ್ಮ ಕೈಗೆ ಸಿಗ್ಬೇಕು. ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ಕರ್ಕೊಂಡು ಹೋಗಿ ಅವನ ಎಲ್ಲ ಕಡೆ ಹುಡುಕಿ ಸಿಕ್ಕಿದ ತಕ್ಷಣ ಅರೆಸ್ಟ್ ಮಾಡಿ. ಗೊಂಬೆ ಕಟ್ಟಿ ಅವನ ಆಟ ಶುರು ಮಾಡಿದ್ದಾನೆ. ನಾನು ಅವನನ್ನೇ ಕಟ್ಟಿ ನನ್ನ ಆಟ ಶುರು ಮಾಡ್ತೀನಿ. ನಿಮ್ ಮಗಳು ಬಿಂದಾಸಾಗಿದ್ದಾಳಪ್ಪ. ಅಲ್ಲದೆಲ್ಲ ಸಿಗಬಹುದು, ಆದ್ರೆ ಹೋಗಿದ್ದು ಮರ್ಯಾದೆ ಸಿಗುತ್ತ ವಾಪಸ್ಸು. ಯಾರಿಗೋಸ್ಕರದ ನಿನ್ ಜೀವನ ಯಾಕೆ ಹಾಳು ಮಾಡ್ಕೊತೀಯ ಮಗಳೇ? ಯಾರಿಗೋಸ್ಕರನೋ ನಾನೇನು ಮಾಡ್ತಿಲ್ಲಪ್ಪ. ನೋಡು ಮಗಳೇ, ಆ ಕಂಟಿ ಸಾಹೇಬ್ರು ಸಿಂಗಾರಮ್ಮನ ಮತ್ತೆ ಕಲಿನ ಕೊಂದೇ ಕೊಲ್ತೀನಿ ಅಂತ ಓಡಾಡ್ತಿದ್ದಾರೆ. ಸುಮ್ನೆ ಅವ್ರಿಗೋಸ್ಕರ ನೀನು ಬದುಕದು ಹಾಳು ಮಾಡ್ಕೋಬೇಡಪ್ಪ. ಈ ತಪ್ಪೆಲ್ಲ ಅವರೇ ಮಾಡಿರೋದಂತ ಹೇಳ್ಬಿಡಮ್ಮ. ಈ ಥರ ಹೇಳೋದಕ್ಕೆ
SP ಮೇಡಮ್ ಹೇಳ್ಕೊಟ್ರಪ್ಪ? ನೋಡಿ, ನಿಮಗೆಲ್ರೂ ಗಾಬರಿ ಮಾಡಿ ಏನೇನೋ ಹೇಳೋದಕ್ಕೆ ಹೇಳ್ಕೊಡ್ತಾರೆ. ಆದ್ರೆ ನೀವ್ ತಲೆ ಕೆಡಿಸ್ಕೊಂಬೇಡಿ. ನಾನ್ ಯಾವ ತಪ್ಪು ಮಾಡಿಲ್ಲ. ನಾನ್ ಮಾತ್ರ ಅಲ್ಲ, ಕಂಠಿ ಸಾಹೇಬ್ರು ಕೂಡ ಯಾವ ತಪ್ಪು ಮಾಡಿಲ್ಲ. ಹಾಗಿದ್ಮೇಲೆ ನಾನ್ ಯಾಕೆ ಅವ್ರ ಹೆಸರು ತಗೊಳ್ಳಿ? ಸಹನಕ್ಕ ಮತ್ತೆ ಅವ್ವ ನನ್ನನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗೇ ಹೋಗ್ತಾರೆ. ನೀವೇನು ಚಿಂತೆ ಮಾಡಬೇಡಿ ಅಪ್ಪ. ಹಾಗಲ್ಲಪ್ಪ, ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಕೇಳು. ಯಾರು ಏನೇ ಹೇಳಿದ್ರು ನನ್ ಮಾತಿದೆ ಅಪ್ಪ. ಇದೇನಾ ನಿಮ್ ಮಗ್ಳಿಗಿರೋ ನಿಯತ್ತು? ಅವಳನ್ನ ಕಾಪಾಡ್ಬೇಕು ಅಂತ ನಾನ್ ಮುಂದೆ ಬಂದ್ರೆ ನನ್ನನ್ನೇ ಕೆಟ್ಟೋಳು ಅನ್ನೋ ತರ ಮಾತಾಡ್ತಿದ್ದಾಳೆ. ಮೇಡಮ್ ಅವರೇ, ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ಅವಳಿನ ಚಿಕ್ಕ ಹುಡುಗಿ ಮೇಡಮ್ ಅವರೇ, ಅದಕ್ಕೆ ಅವಳು ಏನ್ರಿ ಚಿಕ್ಕ ಹುಡುಗಿ? ಏನೋ ಕಷ್ಟದಲ್ಲಿ ಇದ್ದಾಳೆ ಅಂತ ಸಹಾಯ ಮಾಡಕ್ ಮುಂದೆ ಬಂದ್ರೆ ನನಗೆ ಮರ್ಯಾದೆ ಕೊಡಲ್ಲ. ಇನ್ನವಳ ಹಣೆ ಬರನ ಯಾರು ತಪ್ಸಕ್ಕಾಗಲ್ಲ. ಜೈಲಲ್ಲೇ ಇರ್ಬೇಕು ಅಂದ್ರೆ ಅಲ್ಲೇ ಬಿದ್ದಿರ್ಲಿ ಬಿಡಿ. ಮೇಡಮ್ ಅವರೇ,